ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಈ ದಿನ ನಾನು ನಿಮ್ಮ 3 ರಾಶಿಗಳು ಯಾವುದ್ಯಾವುದಪ್ಪ, ಅದು ಯಾರಿಗೆ ಅದೃಷ್ಟ ಲಭಿಸುತ್ತದೆ, ಹಾಗೆ ಅವರು ಮಣ್ಣನ್ನು ಮುಟ್ಟಿದರೂ ಕೂಡ ಅದು ಚಿನ್ನವಾಗಿ ಪರಿವರ್ತನೆ ಆಗುತ್ತದೆ. ಇವರಿಗೆ ಕಷ್ಟ ಅನ್ನೋದೇ ಇರೋದಿಲ್ಲ ಇನ್ನು ಮುಂದೆ. ಅಂತಹ ರಾಶಿ ಯಾವುದಪ್ಪ, ಅಂತಹ ರಾಶಿಗಳು ಯಾವುದು ಅನ್ನೋದನ್ನು ನಾನು ಈ ಮುಂದೆ ಹೇಳ್ತಾ ಹೋಗ್ತೇನೆ. ಹೌದು ಫ್ರೆಂಡ್ಸ್, ಈ ಅಮಾವಾಸ್ಯೆಯ ನಂತರ ಒಂದಿಷ್ಟು ರಾಶಿಗಳಿಗೆ ತುಂಬನೇ ಫಲಪ್ರದವಾಗಿ ಕೂಡಿ ಬಂದಿದೆ. ಏಕೆಂದರೆ ಇಷ್ಟು ದಿವಸಗಳು ಅವರು ಅನುಭವಿಸಿದ ಕಷ್ಟ ನಷ್ಟ ನೋಡಿ ರೋಸಿ ಹೋಗಿ ಈ ಅದ್ಭುತ ಕ್ಷಣ ಅವರಿಗೆ ಒದಗಿ ಬಂದಿದೆ. ಏಕೆಂದರೆ ಈಗ ನೀವು ನೋಡ್ತಿರಲ್ವಾ, ಕಷ್ಟವನ್ನು ಅನುಭವಿಸಿದವರಿಗೆ ಗೊತ್ತು ಸುಖದ ಒಂದು ಮಹತ್ವ ಅಂತ ಹೇಳಿ. ಇವರಿಗೆ ಇದರ ಮಹತ್ವ ಈಗ ಅರಿವಾಗಿದೆ. ಹಾಗೆ ಇವರಿಗೆ ಈಗ ಸುಖ ಶಾಂತಿ ನೆಮ್ಮದಿಯ ಅವಶ್ಯಕತೆ ಇದೆ. ಏಕೆಂದರೆ ಇಷ್ಟು ದಿನಗಳ ಕಾಲ ಇವರು ಕಷ್ಟದಲ್ಲೇ ಕೈ ತೊಳೆದಿರ್ತಾರೆ. ಅಂತಹ ಈ 3 ರಾಶಿಗಳು ಇಂದು ಅತ್ಯುನ್ನತವಾಗಿ ಮಹತ್ವದ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ಪಡೆಯುತ್ತವೆ. ಹಾಗೆ ಈ 3 ರಾಶಿಗಳ ವಿವರಣೆ, ಹಾಗೆ ಅವರ ಅದೃಷ್ಟದ ಮಹತ್ವ ಮತ್ತು ಅದೃಷ್ಟದ ದಿನ ಏನಪ್ಪ, ಅವ್ರು ಏನು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಹಾಗೆ ಈಗ ಈ ಸಂಕ್ರಾಂತಿ ಇದೆಲ್ಲ ಮುಗಿದ ಮೇಲೆ ಅವ್ರಿಗೂ ಕೂಡ ಒಂದು ರೀತಿ ವಿಶ್ರಾಂತಿ ಸಿಕ್ಕ ಹಾಗೆ ಆಗುತ್ತದೆ. ಈ ಅಮಾವಾಸ್ಯೆ ತನಕನೂ ಕೂಡ ಅವರಿಗೆ ತುಂಬಾ ಕಷ್ಟ ಆಯಿತು. ಈ ನಂತರ ಅವರಿಗೆ ತುಂಬಾ ಶುಭ ಫಲಪ್ರದಗಳು ಬರುತ್ತವೆ. ಆ ಮೊದಲನೇ ರಾಶಿ ಯಾವುದಪ್ಪ ಅಂದರೆ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ತುಂಬಾ ಉತ್ತಮವಾದ ಒಂದು ವರ್ಷವಾಗಿ ಇದು ಕಾಣುತ್ತಿದೆ. ಏಕೆಂದರೆ ಇವರು ಈ ಒಂದಿಷ್ಟು ದಿನಗಳು ತುಂಬಾ ಕಷ್ಟವನ್ನು ಅನುಭವಿಸಿದ್ದಾರೆ. ಈಗಂತೂ ಅವರು ಮುಟ್ಟಿದ್ದು ಕೂಡ ಚಿನ್ನವಾಗಿ ಪರಿವರ್ತನೆ ಆಗ್ತಾ ಇದೆ. ಹೀಗಾಗಿ ಇವ್ರು ಮಾಡಬೇಕಾಗಿದ್ದು ಏನಂದರೆ ಶಿವನ ಆರಾಧನೆ. ಏಕೆಂದರೆ ವೃಷಭದಲ್ಲೇ ಇದೆ ಅಲ್ವಾ ಗೂಳಿ. ಹಾಗಾಗಿ ಈ ರೀತಿಯಾಗಿ ಇವರು ಶಿವನ ಆರಾಧನೆಯನ್ನೇ ಮಾಡಬೇಕಾಗುತ್ತದೆ. ಹಾಗೆ ಬಿಳಿ ವಸ್ತ್ರವನ್ನು ಜಾಸ್ತಿ ನೀವು ಧರಿಸಿ. ಹಾಗೆ ಇನ್ನೊಂದು ರಾಶಿ ಯಾವುದಪ್ಪ ಅಂತ ಅಂದರೆ ಅದೇ ಕುಂಭರಾಶಿ. ಕುಂಭರಾಶಿಯವರಿಗೂ ಕೂಡ ತುಂಬಾ ಉತ್ತಮವಾದ ಈ ವರ್ಷ ಕಂಡು ಬರ್ತಾ ಇದೆ. ಏಕೆಂದರೆ ಇವರು ಕೂಡ ತುಂಬಾ ಕಷ್ಟವನ್ನು ಅನುಭವಿಸಿದ ರಾಶಿಯಾಗಿರುತ್ತದೆ. ಇವರು ಏನು ಮಾಡಬೇಕಂದ್ರೆ ಆ ಶನಿ ಮಹಾತ್ಮನನ್ನು ಪೂಜೆ ಮಾಡಬೇಕಾಗುತ್ತೆ. ಹಾಗೆ ಇವರು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು, ಕಪ್ಪು ಬಣ್ಣದ್ದು ಬೇಡ. ಹಾಗೆ ಇನ್ನೊಂದು ರಾಶಿ ಯಾವುದು ಅಂತಂದರೆ ಮೇಷರಾಶಿ. ಹೌದು ಫ್ರೆಂಡ್ಸ್, ಮೇಷರಾಶಿಗೆ ಈಗ ತುಂಬಾ ಒಳ್ಳೆಯ ಕಾಲ ಶುರುವಾಗಿದೆ. ಈ ರಾಶಿಯವರು ಏನು ಮಾಡಬೇಕು ಅಂತ ಅಂದರೆ ಇವರು ಕೆಂಪು ಬಣ್ಣದ ವಸ್ತ್ರಗಳನ್ನು ಜಾಸ್ತಿ ಉಪಯೋಗಿಸ್ಬೇಕು. ಹಾಗೆ ದುರ್ಗಾದೇವಿಯ ಒಂದು ಆರಾಧನೆ ಮಾಡಬೇಕಾಗುತ್ತದೆ. ಈ 3 ರಾಶಿಗಳಿಗೆ ತುಂಬಾ ಶುಭ ಫಲಪ್ರದಗಳು ಈ ಮುಂದೆ ಕಾದು ಬರಲಿವೆ. ನೀವು ಅಂದುಕೊಂಡಂತಹ ಕಾರ್ಯಗಳು ಕೂಡ ಸಿದ್ಧಿಸಲಿವೆ. ಹೀಗಾಗಿ ನೀವು ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ. ಏಕೆಂದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ದೇವರನ್ನೇ ಬಿಡೋದಲ್ಲ. ದೇವರನ್ನು ಪೂಜಿಸ್ತಾ ನಿಮಗೆ ಎಲ್ಲ ಶುಭ ಫಲಪ್ರದಗಳು ಹೇಳಿದಾಗೆ ಮಾಡ್ತಾ ಬನ್ನಿ. ನಿಮಗೆ ಎಲ್ಲ ಒಳ್ಳೆಯದೇ ಆಗ್ತಾ ಬರುತ್ತೆ. ಯಾವ್ಯಾವ ಕಲರ್ ಬಟ್ಟೆ ಅದು ಹೇಳಿದ್ದೀನಲ್ವ, ಆ ರೀತಿ ನೀವು ಧರಿಸ್ತಾ ಬರಬೇಕಾಗುತ್ತೆ. ಆಗ ನಿಮಗೆ ಎಲ್ಲ ಗ್ರಹಗತಿಗಳು ಚೆನ್ನಾಗಿ ಬಲಗೊಂಡು ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ನೀಡಲು ಬಯಸ್ತವೆ. ಹಾಗಾಗಿ ಈ 3 ರಾಶಿಗಳಿಗೆ ತುಂಬಾ ಅದ್ಭುತವಾದ ಈ ಒಂದು ಕಾಲ ಕೂಡಿ ಬಂದಿದೆ. ಸೊ ಫ್ರೆಂಡ್ಸ್, ಈ ರಾಶಿಗಳಲ್ಲಿ ನಿಮ್ಮದು ಒಂದು ರಾಶಿಯಾಗಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಆ ಲಕ್ಷ್ಮಿಯನ್ನು, ಹಾಗೆ ಸರಸ್ವತಿಯನ್ನು, ಹಾಗೆ ದುರ್ಗಾದೇವಿಯನ್ನು ಕಮೆಂಟ್ ಮೂಲಕ ಭಜಿಸಿ. ಥ್ಯಾಂಕ್ ಯು.